ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನೀವು ಬಳ್ಳಾರಿಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಈ ದಿನ ನಮಗೆ ಬೆಳಗಾವಿ, ಉತ್ತರ ಕರ್ನಾಟಕದ ಬೆಳಗಾವಿ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಬೆಳಗಾವಿಗೆ ಬೆಳಗಾವಿ ಅಂತ ಹೆಸರು ಹೇಗೆ ಬಂತು ಮತ್ತು ಆ ಬೆಳಗಾವಿ ಜಿಲ್ಲೆಯ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ. ಅದೇನು ನೋಡೋಣ ಬನ್ನಿ. ಈ ಬೆಳಗಾವಿಗೆ ಮೊದಲು ಒಂದು ಹೆಸರಿತ್ತು, ಏನಂದರೆ ವೇಣು ಗ್ರಾಮ ಅಂತ. ಈ ವೇಣು ಗ್ರಾಮ ಅಂದರೆ ಇದೊಂದು ಸಂಸ್ಕೃತ ಪದ. ಈ ಕನ್ನಡದಲ್ಲಿ ವೇಣು ಅಂದರೆ ಬಿದಿರು ಅಂತ, ಗ್ರಾಮ ಅಂದರೆ ಹಳ್ಳಿ. ಇಲ್ಲಿ ಹೆಚ್ಚಾಗಿ ಬಿದಿರನ್ನ ಬೆಳೀತಾ ಇದ್ರು, ಹಾಗಾಗಿ ಇದನ್ನು ವೇಣು ಗ್ರಾಮ ಅಂತ ಕರಿತಾ ಇದ್ರು. ಈ ವೇಣು ಗ್ರಾಮಕ್ಕೆ ಬೆಳಗಾವಿ ಅಂತ ಹೆಸರು ಹೇಗೆ ಬಂತು ಅಂತಂದರೆ, ಬೆಳಗಿನ ಜಾವ ಇಲ್ಲಿ ತುಂಬ ತಂಪಾಗಿದ್ದು ಈ ಮಂಜಿನ ಆವಿ ಏನು ಆವರಿಸ್ತಾ ಇತ್ತು, ಹಾಗಾಗಿ ಬೆಳಗಿನ ಪ್ಲಸ್ ಆವಿ ಇದು ಎರಡೂ ಸೇರಿಸಿ ಬೆಳಗಾವಿ ಆಯಿತು ಅಂತ ಹೇಳಲಾಗತ್ತೆ. ಬೆಳಗಾವಿ ನಗರದಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದರೆ, ಈ ಬೆಳಗಾವಿ ನಗರದಲ್ಲಿ ಒಂದು ಕುಂದ ಅಂತ ಒಂದು ಸಿಹಿ ತಿಂಡಿ ಸಿಗುತ್ತೆ. ಇದು ತುಂಬ ಫೇಮಸ್. ಸೊ ಹಾಗಾಗಿ ಇದನ್ನು ಕುಂದ ನಗರಿ ಅಂತ ಕೂಡ ಇದನ್ನು ಕರೀತಾರೆ. ಈ ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಿಲು ಅಂತ ಕರೀತಾರೆ. ಯಾಕೆಂದರೆ ಇಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ ಮತ್ತು ಈ ಜಿಲ್ಲೆಯಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಇವೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಪ್ಪ ಅಂದರೆ ಗೋಕಾಕ್ ಜಲಪಾತ, ಕಿತ್ತೂರು ಕೋಟೆ, ಯಲ್ಲಮ್ಮನ ದೇವಿ ದೇವಸ್ಥಾನ, ಕಮಲ ಬಸದಿ ಹಾಗೂ ನವಿಲು ತೀರ್ಥ. ಸ್ನೇಹಿತರೆ, ಗೊತ್ತಾಯ್ತಲ್ಲ ಈ ಬೆಳಗಾವಿಗೆ ಬೆಳಗಾವಿ ಅಂತ ಹೆಸರು ಹೇಗೆ ಬಂತು ಮತ್ತು ಆ ಬೆಳಗಾವಿ ಜಿಲ್ಲೆಯ ವಿಶೇಷತೆಗಳು ಏನು ಅಂತ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.